ರಮ್ಯಾ ಎಲ್ಲಿ ಸಿಂಧು? ಇಲ್ಲೇ ಒಳಗಿದ್ದಾಳ್ರಿ. ಯಾಕೆ ಕರಿಬೇಕಾ? ಕರಿ, ಒಂದು ಸ್ವಲ್ಪ ಮಾತಾಡ್ಬೇಕು ಅವಳ ಹತ್ರ. ರಮ್ಯಾ, ರಮ್ಯಾ ಬೇಬಿ, ಬಾ ಇಲ್ಲಿ. ನಿಮ್ಮ ಅಪ್ಪಾಜಿ ಕರೀತಾ ಇದ್ದಾರೆ, ಬಾ. ಹಾಂ ಮಾಮ್, ಬಂದೆ. ವೇಟ್ 5 ಮಿನಿಟ್ಸ್. ಏನು ಡ್ಯಾಡ್ ಕರೆದ್ರಂತೆ? ಹಾಂ ಕರೆದೆ. ಅದೇ ಮತ್ತು ಈಗ ಹೆಂಗೂ ನಿಂದು ಕಾಲೇಜು ಮುಗೀತು, ಆಲ್ರೆಡಿ ಜಾಬ್ ಮಾಡ್ತಾ ಇದೀಯಾ, ನೀನು ಒಳ್ಳೆ ಪೊಸಿಷನಲ್ಲಿ ಇದೆಯಾ. ಮತ್ತು ಹೆಂಗೆ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ಯಾ? ಡ್ಯಾಡ್, ಈ ಸದ್ಯಕ್ಕೆ ನನಗೆ ಮದುವೆ ಬೇಡ ಅನಿಸುತ್ತೆ. ನಾನು ಇನ್ನೊಂದು ಸ್ವಲ್ಪ ದಿನ ಫ್ರೀ ಆಗಿರಬೇಕು, ನಾನು ಜಾಬ್ ಮಾಡಬೇಕು ಇನ್ನೂ ಸ್ವಲ್ಪ. ಅದಕ್ಕೆ ಬೇಡ ಅನಿಸುತ್ತೆ ನನಗೆ ಈಗ ಸದ್ಯಕ್ಕೆ. ಅಲ್ಲಮ್ಮ, ಈಗ ಸದ್ಯಕ್ಕೆ ಬೇಡ ಅಂದರೆ ಹೆಂಗೆ? ಇವಾಗ ಬೇಡ, ಮುಂದೆನೂ ಬೇಡ, ಅದು ಹೇಳು ನನಗೆ. ಮುಂದೆ ಆದರೂ ಆಗ್ತೀಯಾ ತಾನೇ? ಹಾಂ ಡ್ಯಾಡ್, ಡೆಫಿನೆಟ್ಲಿ ನಾನು ಮುಂದೆ ಮದುವೆ ಆಗ್ತೀನಿ, ಆಗಲ್ಲ ಅಂತ ಹೇಳಿಲ್ಲ. ಬಟ್ ಇವಾಗ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಮ್ಮ, ನೀನು ಕಾಲೇಜ್ ಮುಗಿತು, ನಿಂದು ಈಗ ಜಾಬ್ ಮಾಡ್ತಿದ್ಯಾ, ಕರೆಕ್ಟ್ ಏಜ್ ಇವಾಗ ನಿಂದು. ಇವಾಗ ಮದುವೆ ಆದರೆ ನಾವು ಮೊಮ್ಮಕ್ಕಳು, ಅಳಿಯ ಮೊಮ್ಮಕ್ಕಳು ಅಂತ ನೋಡ್ಬೋದು, ಚೆನ್ನಾಗಿರ್ಬೋದು ಲೈಫಲ್ಲಿ. ಇವಾಗೆಲ್ಲ ಹೆಂಗಿದೆ ಅಂತ ನಿನಗೆ ಗೊತ್ತು. ನಾನೇನು ತಿಳಿಸಿ ಬಿಡಿಸಿ ಎಲ್ಲ ಹೇಳಬೇಕಾಗಿಲ್ಲ ನಿನಗೆ. ಈಗ ನೀನು ಕರೆದಿದ್ದು ಯಾಕಂದರೆ ನನ್ನ ಫ್ರೆಂಡ್ ಮಗ ಇದ್ದಾನೆ, ಅವನು ಡಾಕ್ಟ್ರು, ದೊಡ್ಡ ಡಾಕ್ಟ್ರು. ಅವನದೇ ಓನ್ ಹಾಸ್ಪಿಟ್ಲು ಇದೆ. ಅವರಪ್ಪ ಬಿಸ್ನೆಸ್ ಮ್ಯಾನ್, ಗೊತ್ತಲ್ಲ ನಿನಗೆ. ಹಾಗಾಗಿ ಅವರು ಕೇಳಿದ್ದಾರೆ ಅವ್ರ ಮಗನಿಗೆ. ನೀನು ಒಪ್ಪಿಗೆ ಕೊಟ್ಟರೆ ನಾನು ಹ್ಞೂ ಅಂತ ಹೇಳ್ತೀನಿ ಅವ್ರಿಗೆ. ಯಾಕೆಂದರೆ ತುಂಬ ಚೆನ್ನಾಗಿದೆ ಅವ್ರ ಫ್ಯಾಮಿಲಿ, ಆಸ್ತಿ ಅದು ಇದು ಏನು ನೋಡ್ಬೇಕು ನೀನು. ನಮಗಿಂತಲೂ ಒಂದು 2 ಪಟ್ಟು ಜಾಸ್ತಿನೇ ಇದೆ ಅವ್ರದ್ದು. ತುಂಬ ಚೆನ್ನಾಗಿದ್ದಾರೆ, ಮತ್ತು ಅಷ್ಟೇ ಒಳ್ಳೆಯವರು ಕೂಡ. ಮಗನೂ ಅಷ್ಟೇ, ನೋಡೋಕ್ಕೂ ತುಂಬ ಚೆನ್ನಾಗಿದ್ದಾನೆ. ನಿನಗೆ ಕರೆಕ್ಟ್ ಸೂಟ್ ಆಗ್ತಾನೆ. ಅದಕ್ಕೆ ಯೋಚನೆ ಮಾಡು. ಇಂಥ ಸಂಬಂಧನ ಬಿಡೋದು ಒಳ್ಳೇದಲ್ಲ ಅನ್ಸುತ್ತೆ, ನನಗನ್ಸುತ್ತೆ. ಡ್ಯಾಡ್, ಡಾಕ್ಟ್ರು ಬೇಡ ಡ್ಯಾಡ್. ನಾನು IT ಕಂಪ್ನಿಲಿ ವರ್ಕ್ ಮಾಡೋದು, ಸೊ ಅವ್ರಿಗೂ ನನಗೂ ಮ್ಯಾಚ್ ಆಗಲ್ಲ, ಬೇಡ ಅನ್ಸುತ್ತೆ ನನಗೆ. ರಮ್ಯಾ, ಯಾವ ಮ್ಯಾಚ್ಗೆ ತೊಗೊಂಡು ಏನು ಮಾಡ್ತೀಯಾ? ಒಳ್ಳೆ ಸಂಬಂಧ, ದೊಡ್ಡ ಡಾಕ್ಟ್ರ್ ಅವನು, ನಿನಗೆ ಕರೆಕ್ಟ್ ಸೂಟ್ ಆಗ್ತಾನೆ. ಅದು ಮ್ಯಾಚ್ ಆಗಲ್ಲ, ಇದು ಮ್ಯಾಚ್ ಆಗಲ್ಲ ಅಂತ ಅನ್ಕೋತ ಕೂಡಬೇಡ ನೀನು, ಆಯಿತಾ? ನಿಮ್ಮಪ್ಪ ಹೆಂಗೆ ಹೇಳ್ತಾರೆ ಹಂಗೆ ಕೇಳು. ಹೇಳ್ತಾ ಇದ್ದಾರೆ ಅವರು, ಒಳ್ಳೆ ಜನ, ತುಂಬ ಚೆನ್ನಾಗಿದ್ದಾರೆ, ಆಸ್ತಿಲೂ ಅಷ್ಟೇ, ತುಂಬ ಇದು ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮಪ್ಪಾಜಿ. ಅವ್ರ ಮಾತಿಗೆ ಬೆಲೆ ಕೊಡೋಕ್ಕೆ ಬರಲ್ವಾ ನಿಮಗೆ? ಅಲ್ಲ ಮಾಮ್, ನಾನು ಇವ್ರನ್ನ ಬೇಡ ಅಂತ ಹೇಳಿದೆ, ಬೇರೆಯವ್ರನ್ನ ಮದುವೆ ಆಗಲ್ಲ ಅಂತ ಹೇಳಿಲ್ಲ ಅಲ್ವಾ? ಮತ್ತು ಯಾಕೆ ಕೋಪ ಮಾಡ್ಕೋತಾ ಇದೆಯಾ? ರಮ್ಯಾ, ನಿಮ್ಮ ಅಪ್ಪಾಜಿ ನೀನು ಒಳ್ಳೇದಕ್ಕೆ ಹೇಳೋದು. ನಾನು ನಿಮ್ಮ ಅಪ್ಪಾಜಿ ಏನೇ ಹೇಳಿದ್ರು ನೀನು ಒಳ್ಳೇದಕ್ಕೆ ಹೇಳೋದು. ಅದನ್ನು ಕೇಳು. ಸುಮ್ಮನೆ ಏನೇನೋ ಅದು ಬೇಡ ಇದು ಬೇಡ ಅನ್ಬೇಡ. ಡಾಕ್ಟ್ರು ಎಂತೆಂಥವ್ರು ಬೇಡ್ತಾರೆ ನಂಗೆ, ಡಾಕ್ಟ್ರು ಅದು ಬೇಕು ಇದು ಬೇಕಂತ. ನಿನಗೆ ಅದೇ ರೀತಿ ನಿನಗೆ ಕೇಳ್ದೇ ಆ ಸಂಬಂಧ ಬಂದಿರಬೇಕಾದ್ರೆ ಅದನ್ನು ಕಾಲಿಂದ ಒದಿತಾ ಇದೆಯಾ ನೀನು? ಅರ್ಥ ಮಾಡ್ಕೊ. ಹೇಳ್ತಾ ಇದ್ದಾರೆ ತಾನೇ ತುಂಬ ಒಳ್ಳೆ ಸಂಬಂಧ ಅಂತ. ನೀನು ಯಾಕೆ ಬೇಡ ಬೇಡ ಅಂತ ಇದೆಯಾ? ನನಗೆ ಯಾಕಂತ ಅರ್ಥ ಆಗ್ತಾಯಿಲ್ಲ. ಡ್ಯಾಡ್, ನೀನಾದರೂ ಹೇಳು ಮಾಮ್ಗೆ. ನಾನು ಈಗ ಸದ್ಯಕ್ಕೆ ಬೇಡ ಅಂತ ಅಂದೆ, ಅದಕ್ಕೆ ಮತ್ತು ಇವ್ರು ಇಷ್ಟು ಕೋಪ ಮಾಡ್ಕೊಳ್ಳೋದು ಸರಿಯಲ್ಲ. ನೀವಾದರೂ ಹೇಳಿ. ಆಯಿತು, ಈಗ ಸದ್ಯಕ್ಕೆ ಬೇಡ ಅಂತ ಹೇಳ್ತಿದ್ಯಾ, ಮುಂದೆ ಆದರೂ ಆಗ್ತೀಯಾ ತಾನೇ? ಹಾಂ, ಮುಂದೆ ಆಗ್ತೀನಿ ಡ್ಯಾಡ್, ಈಗ ಸದ್ಯಕ್ಕೆ ಬೇಡ. ಹಾಗಾದರೆ ಒಂದು ಕೆಲಸ ಮಾಡೋಣ, ನೀನು ಮುಂದೆ ಆಗ್ತೀನಿ ಅಂತೆಲ್ಲ, ಇವಾಗ ಎಂಗೇಜ್ಮೆಂಟ್ ಮಾಡಿ ಬಿಟ್ಬಿಡೋಣ, ಆಯಿತಾ? ಎಂಗೇಜ್ಮೆಂಟ್ ಮಾಡಿ ಬಿಟ್ಬಿಟ್ರೆ ಒಂದು ಫಿಕ್ಸ್ ಅಂತ ಆಗಿಬಿಡುತ್ತೆ. ನೀನು ಈಗ ಬೇಡ ಅಂದರೆ ಸದ್ಯಕ್ಕೆ ನಿಂಗೆ ಮುಂದೆ ಯಾವಾಗ ಬೇಕನ್ಸುತ್ತೆ ಅವಾಗ ಮದುವೆ ಮಾಡ್ಕೊ. ನಾನು ಅವ್ರ ಜೊತೆ ಮಾತಾಡ್ತೀನಿ, ಆಯಿತಾ? ಅಯ್ಯೋ, ಇದೇನಪ್ಪ, ನಾನು ತಪ್ಪಿಸ್ಕೋಬೇಕಂದ್ರೆ ಈ ತಿರ್ಗಾ ಮುರುಗ ನನ್ನ ಹತ್ರನೇ ಬರ್ತಾ ಇದೆ. ರಮ್ಯಾ, ಏನು ಗೊಣಗ್ತಾ ಇದೆಯಾ ಆ ಕಡೆ ಮುಖ ಮಾಡಿಕೊಂಡು? ಏನಿಲ್ಲ ಮಾಮ್, ಏನಿಲ್ಲ ಅಂತೀಯಾ? ಮತ್ತು ಎಂಗೇಜ್ಮೆಂಟ್ ಅನ್ನೋಂತಲೇ ಮುಖಾನೇ ಸಪ್ಪಗೆ ಮಾಡಿಬಿಟ್ಟೆ. ಯಾಕೆ, ನಿನ್ಗೆ ಇಷ್ಟ ಇದೆಯೋ ಇಲ್ಲೋ ಮದುವೆ ಆಗೋಕ್ಕೆ? ಹಾಗೇನಿಲ್ಲ ಮಾಮ್, ನನಗೂ ಇಷ್ಟನೇ ಇದೆ. ಆದರೆ ಇವಾಗ ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಇವಾಗ ಎಂಗೇಜ್ಮೆಂಟು ಬೇಡ, ಮದುವೆನೂ ಬೇಡ ಅಂತ ಹೇಳ್ತಾ ಇದ್ದೀನಿ ನಾನು. ನನಗೇನೋ ನೀನು ಮಾಡ್ತಾ ಇರೋ ಸರಿ ಅನ್ನಿಸ್ತಾ ಇಲ್ಲ. ಒಳ್ಳೆ ಸಂಬಂಧ ಬಂದಿರಬೇಕಾದ್ರೆ ಕಣ್ಣು ಮುಚ್ಕೊಂಡು ಕೂಡಬಾರ್ದು, ಅದು ದಡ್ರ ಲಕ್ಷಣ ಅದು, ಆಯಿತಾ? ನೀನು ಒಪ್ಕೋ ಸುಮ್ಮನೆ. ಒಳ್ಳೆ ಸಂಬಂಧ, ಹುಡುಗನೂ ಚೆನ್ನಾಗಿದ್ದಾನೆ. ನಾನು ಒಂದು ಸರ್ತಿ ಯಾವುದೋ ಫಂಕ್ಷನಲ್ಲಿ ನೋಡಿದ್ದೀನಿ, ಅವನು ತುಂಬ ಚೆನ್ನಾಗಿದ್ದಾನೆ. ನಿನಗಂತೂ ಪರ್ಫೆಕ್ಟ್ ಜೋಡಿ ಅವನು, ಹೇಳಿ ಮಾಡಿಸಿದ ಜೋಡಿ, ಆಯಿತಾ? ನೀನು ಹಾಗೆ ಹಿಂಗೆ ಅನ್ಕೋತ ಕೂಡಬೇಡ ರೀ. ಅವಳು ಏನೂ ಕೇಳೋದಿಲ್ಲ, ನೀವು ಮಾತಾಡಿ ಅವ್ರ ಜೊತೆ. ನನ್ನ ಮಗಳು ಒಪ್ಕೊಂಡಿದ್ದಾಳೆ ಅಂತ ಹೇಳಿಬಿಡಿ, ಆಯಿತಾ? ಇದೇನು ಇವ್ಳ ಮಾತು ಕೇಳ್ಕೊಂಡು ಕುಂತ್ರೆ ಅಷ್ಟೇ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಕುಂತ್ರಾಯ್ತು, ಹಾಗಾಗುತ್ತೆ. ಅಪ್ಪ ಅಮ್ಮನ ಮಾತು ಕೇಳಬೇಡ, ನೀನಾದರೂ ಯೋಚನೆ ಮಾಡು. ಅಲ್ಲಮ್ಮ, ನಿಮ್ಮಮ್ಮ ಹೇಳೋದು ಏನು ತಪ್ಪಲ್ಲ. ಮತ್ತು ಒಳ್ಳೆ ಸಂಬಂಧ ಬಂದಿದೆ, ಮಗಳಿಗೆ ಒಳ್ಳೇದಾಗಲಿ. ಇವಳು ಯಾಕೆ ಬೇಡ ಬೇಡ ಅಂತ ಇದ್ದಾಳೆ ಅಂತ ಕೋಪ ಬಂದಿರೋ ಸಹಜ ಅವಳಿಗೆ. ಮತ್ತು ನೀನು ಯಾಕೆ ಬೇಡ ಬೇಡ ಅಂತ ಇದೆಯಾ? ರೀ, ಆಕಿಗೆ ಎಷ್ಟು ಹೇಳಿದ್ರು ಅಷ್ಟೇ. ನೀವು ಹೇಳಿಬಿಡಿ ಅವ್ರಿಗೆ, ಇನ್ನು ನಮಗೂ ಇಷ್ಟ ಆಗಿದೆ, ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಡಿ. ಫಿಕ್ಸ್ ಆಗೋ ಹಾಗೆ ಮಾಡಿಬಿಡಿ. ಅವಳು ಹಾಗೆ, ಅವಳು ಹಟ್ಮಾರಿ, ಏನು ಗೊತ್ತಾಗಲ್ಲ, ಮುಂದಿಂದೆಲ್ಲ ಯೋಚನೆ ಮಾಡಲ್ಲ. ನಾವು ತಂದೆ ತಾಯಿಯಾಗಿ ಮುಂದಿಂದೆಲ್ಲ ಯೋಚನೆ ಮಾಡ್ತೀವಿ. ಅವಳು ಹಾಗೆ, ಅವಳು ಮಾತು ಕೇಳ್ಕೊತ ಕೂಡಬೇಡಿ, ನೀವು ದಡ್ರಾಗ್ತೀರಾ. ಸಿಂಧು, ಸ್ವಲ್ಪ ಸುಮ್ಮನೆ ಇರು. ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ನೋಡಮ್ಮ ರಮ್ಯಾ, ನೋಡು, 1 ಡೇ ನಿನ್ಗೆ ಟೈಮ್ ಕೊಡ್ತೀನಿ, ಯೋಚನೆ ಮಾಡು. ಇಷ್ಟು ಒಳ್ಳೆ ಸಂಬಂಧ ನೀನು ಬಿಟ್ಟರೆ ನಿನ್ನಷ್ಟು ದಡ್ಡಿನೇ ಯಾರೂ ಇಲ್ಲ, ಆಯಿತಾ? ನೋಡು, ಯೋಚನೆ ಮಾಡು, ಯೋಚನೆ ಮಾಡಿ ಹೇಳು ನನಗೆ ಏನಂತ. ಇದು ಯಾಕಂದರೆ ಅವರು ಆಲ್ರೆಡಿ ಹೇಳಂದಿದ್ದಾರೆ. ಯಾಕಂದರೆ ಅವ್ರ ಮಗನ ನೋಡಿದರೆ ಡಾಕ್ಟ್ರ್, ಅವನು ಅವ್ರದ್ದೇ ಓನ್ ಹಾಸ್ಪಿಟ್ಲು ಇದೆ. ಅವ್ರಿಗೆ ಬೇಕಾದಷ್ಟು ಜನ ಹೆಣ್ಣು ಕೊಡೋಕ್ಕೆ ಮುಂದೆ ಬಂದಿದ್ದಾರೆ. ಆದರೂ ನನ್ನ ಮಗಳನ್ನೇ ತೊಗೋಬೇಕಂತ ನನ್ನ ಫ್ರೆಂಡ್ ಆಸೆ. ಯಾಕಂದರೆ ಫ್ರೆಂಡ್ಸ್ ಇದ್ದೀವಿ, ಒಬ್ರನ್ನೊಬ್ರು ಗೊತ್ತು, ಅರ್ಥ ಮಾಡ್ಕೊಂಡಿದ್ದೀವಿ. ಬೇರೆ ಎಲ್ಲಿ ಯಾಕೆ ಅಂತ ಅವನ ಉದ್ದೇಶ. ಅದಕ್ಕೆ ಹೇಳ್ತಾ ಇದ್ದೀನಿ ನಿನಗೆ,
ಮಿಸ್ ಮಾಡ್ಕೋಬೇಡ. ಮಿಸ್ ಮಾಡ್ಕೊಂಡು ಆಮೇಲೆ ನಾನು ತಪ್ಪು ಮಾಡಿದೆ, ನನ್ನ ತಂದೆ ತಾಯಿ ಮಾತು ಯಾಕೆ ಕೇಳಿಲ್ಲ ಅಂತ ಅನ್ಕೋಬೇಡ, ಆಯಿತಾ? ನಿನಗೆ ಒನ್ ಡೇ ನಾನು ಟೈಮ್ ಕೊಡ್ತೀನಿ, ಏನು ಅನ್ನೋದು ಯೋಚನೆ ಮಾಡಿ ನನಗೆ ಹೇಳು, ಆಯಿತಾ? ಡಿಲೇ ಮಾಡಬೇಡ, ಇದು ಒಳ್ಳೇದಲ್ಲ ಇದು. ಆಯ್ತಪ್ಪ. ಬಟ್ ನನಗೆ ಈಗ ಸದ್ಯಕ್ಕೆ ಬೇಡ ಅನಿಸ್ತಿದೆ. ಯಾಕಂದರೆ ನಾನು ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಮಧ್ಯೆ ಇದು ಅಂದರೆ ನನಗೆ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಡ್ಯಾಡ್. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಎರಡು ಬ್ಯಾಲೆನ್ಸ್ ನೀನು ದುಡಿಬೇಕಂತಾನೆ ಏನಿಲ್ಲಮ್ಮ, ಅವ್ರದ್ದೇ ಬೇಕಾದಷ್ಟಿದೆ. ಅವ್ರು ಬೇಕಾದರೆ ನಿನಗೇನೋ ಜಾಬ್ ಮಾಡು ಅಂತ ಹೇಳ್ತಾನೆ ಇಲ್ಲ ಅವರು. ಸೊ ನಾನು ನಿನಗೆ ಮಾಡು ಅಂತ ಹೇಳೇ ಇಲ್ಲ. ಸೊ ನಿನ್ನ ಇಂಟ್ರೆಸ್ಟು ಹೋಗಲಿ ಬಿಡು, ಅವಳಿಗೆ ಆಸೆ ಪಟ್ಟಿದ್ದಾಳೆ ಏನೋ ಮಾಡಲಿ ಅಂತ ನಾನು ಕಳಿಸ್ತಾ ಇದ್ದೀನಿ ಅಷ್ಟೇ. ನೀನು ಮಾಡಲೇಬೇಕು, ನನ್ನ ದುಡ್ಡು ನೀನು ಸಾಕಬೇಕು ಅನ್ನೋ ಅಂತ ಏನೂ ಇಲ್ಲ. ನೆಸೆಸಿಟಿ ಅಂತ ಏನೇನೂ ಇಲ್ಲ ನಮಗೆ. ದೇವ್ರು ಕೊಟ್ಟಿದ್ದಾನೆ, ಆದಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ. ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ತಿನ್ನೋ ಅಷ್ಟು ಕೊಟ್ಟಿದ್ದಾನೆ ನಮಗೆ, ಆಯಿತಾ? ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿನಗಿಷ್ಟ ಅಂತ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿನ್ನನ್ನು ಕಳಿಸ್ತಾ ಇರೋದು ಕೆಲಸ ಮಾಡೋದಕ್ಕೆ. ಅದು ಬಿಟ್ಟರೆ ಮತ್ತೇನಿಲ್ಲ. ನೋಡು, ಯೋಚನೆ ಮಾಡು. ನಾನು ನಿಮ್ಮ ಅಮ್ಮನ ಥರ ಕೋಪ ಮಾಡ್ಕೊಳ್ಳೋದಿಲ್ಲ, ಬಟ್ ನಿಂಗೆ ಫ್ರೆಂಡ್ಲಿಯಾಗಿ ಹೇಳ್ತಾ ಇದ್ದೀನಿ. ಬಟ್ ನೀನು ಅದನ್ನು ಅವಾಯ್ಡ್ ಮಾಡಿದ್ರೆ ಮತ್ತೆ ನಾನೇನು ಮಾಡೋಕ್ಕಾಗಲ್ಲ. ನಿನ್ನ ಲೈಫ್ನ ನೀನು ಹಾಳು ಮಾಡ್ಕೋತೀಯ. ಅಪ್ಪ, ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಡ್ಯಾಡ್? ಈಗ ಇದು ಇಲ್ಲ ಅಂದರೆ ಬೇರೆ ಒಳ್ಳೆ ಸಂಬಂಧ ಸಿಗೋದೇ ಇಲ್ಲ ಅನ್ನೋ ರೀತಿ ಯಾಕೆ ಮಾತಾಡ್ತಾ ಇದ್ದೀರಾ? ಇದು ಒಂದೇನಾ ಒಳ್ಳೆ ಸಂಬಂಧ? ಏನು ದೇಶದಲ್ಲಿ ಆಗಲಿ ಊರಲ್ಲಾಗಲಿ? ಹಾಂ, ಯಾಕೆ? ನೋಡು ರಮ್ಯಾ, ನಾನು ಊರಲ್ಲಿ ಇದೊಂದೇ ಒಳ್ಳೆ ಸಂಬಂಧ ಅಂತ ಹೇಳ್ತಾ ಇಲ್ಲ. ಇದ್ದಾವೆ, ಬೇಕಾದಷ್ಟು ಇದ್ದಾವೆ. ಆದರೆ ಇದು ನನ್ನ ಫ್ರೆಂಡ್ನ ನಾನು ಕಣ್ಣಾರೆ ನೋಡಿದ್ದು, ಅವ್ರ ಫ್ಯಾಮಿಲಿನ ನಾನು ನೋಡಿದ್ದೀನಿ. ನನ್ನ ಫ್ರೆಂಡ್ಶಿಪ್ ನಮ್ಮದು 20 ವರ್ಷದ ಫ್ರೆಂಡ್ಶಿಪ್ ನಮ್ಮದು. 20 ವರ್ಷದಿಂದ ನಾನು ಅವ್ರು ಹೆಂಗಿದ್ದಾರೆ ಅಂತ ನಾನು ನೋಡಿದ್ದೀನಿ, ಆಯಿತಾ? ನನಗೆ ಗೊತ್ತು. ಅದಕ್ಕೆ ಒಂದು ಮಗಳನ್ನ ಕೊಡಬೇಕಾದ್ರೆ ಅವ್ರು ಏನು ಬರೀ ಈಗ ಎಲ್ಲಾದರೂ ನೋಡಿಬಿಟ್ರೆ 1 ಸರ್ತಿ 2 ಸರ್ತಿ ನಾವು ಎಲ್ಲೋ ಕೇಳ್ಕೊಂಡ್ಬಿಡ್ತೀವಿ. ಅವ್ರ ಸರ್ತಿ ಕೆಲವು ಜನ ಅಷ್ಟೇ ಒಳ್ಳೆಯವರು ಅಂದರೆ ಮುಗಿತು, ಕೊಟ್ಬಿಡ್ತೀವಿ. ಅದು ಆಮೇಲೆ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ. ಆದರೆ ಇದು ಕೈಲೇ ಇದೆ ಅಲ್ಲಮ್ಮ, ಮುಂದೆ ಇದೆ. ಕಣ್ಣಾರೆ ನೋಡಿದ್ದೀನಿ ನಾನು. ಅವ್ರು 20 ವರ್ಷದಿಂದ ಅವ್ನು ಹೆಂಗೆ, ಅವ್ರ ಫ್ಯಾಮಿಲಿ ಹೆಂಗೆ, ಏನು ಎತ್ತ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಹಂಗಾಗಿ ಗೊತ್ತು. ಮಗಳನ್ನ ಕೊಟ್ಟರೆ ಅವಳು ಸುಖವಾಗಿರ್ತಾಳೆ, ನಮಗೂ ಏನು ಚಿಂತೆ ಇರಲ್ಲ. ನನ್ನ ಮಗಳು ಚೆನ್ನಾಗಿದ್ದರೆ ಸಾಕು ಅನ್ನೋ ತಂದೆ ತಾಯಿಗೆ ಅದಷ್ಟೇ ಇರುತ್ತೆ ಚಿಂತೆ. ಅದಕ್ಕೆ ನಾನು ಹೇಳ್ತಾ ಇರೋದು. ಊರಲ್ಲಾಗಲಿ ದೇಶದಲ್ಲಾಗಲಿ ಒಳ್ಳೆ ಸಂಬಂಧ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇದ್ದಾವೆ. ಬಟ್ ಕಣ್ಣಾರೆ ಇದನ್ನು ನೋಡಿ ಹೆಂಗೆ ಏನು ಅಂತ ನಾನು ತಿಳಿದಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ. ಆಯ್ತಪ್ಪ, ನಾನು ಯೋಚನೆ ಮಾಡಿ ಹೇಳ್ತೀನಿ ಡ್ಯಾಡ್. ಏನಂತ ಹೇಳ್ತೀನಿ, ಆಯಿತಾ? ನನಗೆ 1 ಡೇ ಇಲ್ಲ 2 ಡೇಸ್, ನನಗೆ 2 ಡೇಸ್ ಆದರೂ ನನಗೆ ಟೈಮ್ ಬೇಕು, ಪ್ಲೀಸ್. ಆಯಿತು ತಗೋ, ನೀನು ಟೈಮ್ ತಗೋ. ನಾನು ಹೆಂಗಾದರೂ ಮ್ಯಾನೇಜ್ ಮಾಡ್ತೀನಿ ನನ್ನ ಫ್ರೆಂಡಿಗೆ ಹೇಳಿ, ಆಯಿತಾ? ಓಕೆ, ಟೇಕ್ ಯುವರ್ ಓನ್ ಟೈಮ್ ಬೇಬಿ. ಏನನ್ನೋದು ಯೋಚನೆ ಮಾಡಿ, ಚೆನ್ನಾಗಿ ಥಿಂಕ್ ಮಾಡಿ. ನಿನ್ನ ಫ್ಯೂಚರಲ್ಲಿ ಏನು ಎತ್ತ, ಫ್ಯೂಚರ್ ಇದನ್ನ ಮದುವೆ ಆದರೆ ಫ್ಯೂಚರಲ್ಲಿ ಏನು, ನಿನ್ನ ಫ್ಯೂಚರು ಯೋಚನೆ ಮಾಡು, ಓಕೆನಾ? ಬರೀ ಈಗಿಂದಷ್ಟೇ ಯೋಚನೆ ಮಾಡಬೇಡ. ಮುಂದಿನ ಜೀವನದ ಬಗ್ಗೆನೂ ಯೋಚನೆ ಮಾಡಿ ಒಂದು ಡಿಸಿಷನ್ಗೆ ಬಾ, ಓಕೆನಾ? ಹೋಗು. ಇವಳು ಯಾಕೆ ಇಷ್ಟೊಂದು ಬೇಡ ಬೇಡ ಅಂತ ಇದ್ದಾಳೆ ಮದುವೆ? ಈಗ ಏನಿರ್ಬೋದು, ಏನೂ ಒಂದು ಅರ್ಥನೇ ಆಗ್ತಾಯಿಲ್ಲ. 2 ದಿನ ಟೈಮ್ ಕೇಳಿದಾಳಲ್ಲ, ನೋಡೋಣ ಏನು ಡಿಸಿಷನ್ ತೋತಾಳಂತ. ಸಿಂಧು, ಕಾಫಿ ತೊಂಬ ಒಂದು ಕಪ್ಪು. ಹಾಂ, ತಂದೆ ತಗೊಳ್ಳಿ ಕಾಫಿ. ಏನಂದ್ರು ನಿಮ್ಮ ಮಗಳು? ಅದೇ ರಾಗನಾ ಮತ್ತೆ? ಬೇಡ ಈಗ ಸದ್ಯಕ್ಕೆ, ಹಾಗೆ ಹೀಗೆ ಅಂತ. ಕೋಪ ಮಾಡ್ಕೋಬೇಡ ಸಿಂಧು, ನಾನು ಹೇಳ್ತೀನಿ ಅವಳಿಗೆ. ಯೋಚನೆ ಮಾಡು, 2 ಡೇಸು ಟೈಮ್ ಕೊಡು ಅಂತ ಹೇಳಿದಾಳೆ, ಆಯಿತಾ? 2 ಡೇಸ್ ಕೊಡೋಣ. ಏನು ಯೋಚನೆ ಮಾಡಿ ಏನು ಡಿಸಿಷನ್ಗೆ ಬರ್ತಾಳೆ, ಬರಲಿ. ನಾವು ಅಷ್ಟು ಬೇಗ ನೀನು ಇವಾಗಲೇ ಹೇಳಬೇಕು, ಈಗಲೇ ನಿಂತ ಕಾಲ ಮೇಲೆ ನೀನು ಹೇಳಬೇಕು ಅಂತ ಪಾಪ ಅವ್ರಿಗೆ ಒತ್ತಾಯ ಮಾಡಬಾರ್ದು, ನಾವು ಫೋರ್ಸ್ ಮಾಡಬಾರ್ದು. ಅದಕ್ಕೆ 2 ಡೇಸ್ ಟೈಮ್ ಕೇಳಿದಾಳೆ. ಯೋಚನೆ ಮಾಡಲಿ ಚೆನ್ನಾಗಿ. ನಾನು ಹೇಳಿದ್ದೀನಿ ತಿಳಿಸೋಳಿಗೆ. ನೀನು ಮುಂದಿನ ಫ್ಯೂಚರ್ ಬಗ್ಗೆನೂ ಯೋಚನೆ ಮಾಡು. ನೀನು ಇವಾಗಿಂದ ಅಷ್ಟೇ ಯೋಚನೆ ಮಾಡಿ ಡಿಸಿಷನ್ಗೆ ಬರಬೇಡ. ಚೆನ್ನಾಗಿ ಯೋಚನೆ ಮಾಡು ಕೂತು ಅಂತ ಹೇಳಿದ್ದೀನಿ. ಹ್ಞೂ ಅಂತ ಹೇಳಿದ್ದಾಳೆ. ಸುಮ್ಮನೆ ನೀನು ಅವಳಿಗೆ ವಾಪಸ್ ಕಿರಿಕಿರಿ ಮಾಡಬೇಡ, ಆಯಿತಾ? ಆಯಿತು. ಅವಳು ಏನು ಡಿಸಿಷನ್ಗೆ ಬರ್ತಾಳೆ ನೋಡ್ತೀನಿ ನಾನು.